ಹಾಯ್ ಗಾಯ್ಸ್, KCET 2026 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈಗಾಗಲೇ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಆದರೆ ಮುಗಿದಿದೆ. ವಿದ್ಯಾರ್ಥಿಗಳಿಗೆ ಕೆಲವರಿಗೆ ಸೀಟ್ ಸಿಕ್ಕಿದೆ, ಇನ್ನು ಕೆಲವರಿಗೆ ಸೀಟ್ ಸಿಕ್ಕಿಲ್ಲ. ಮತ್ತೆ ವಿದ್ಯಾರ್ಥಿಗಳಿಗೆ ಕೆಲವು ಸಿಕ್ಕಿರುವಂತಹ ಸೀಟು ಸ್ಯಾಟಿಸ್ಫೈ ಆಗಿಲ್ಲ, ಇನ್ನು ಕೆಲವು ವಿದ್ಯಾರ್ಥಿಗಳು ಸಿಕ್ಕಿರುವಂತಹ ಸೀಟ್ಗೆ ಸ್ಯಾಟಿಸ್ಫೈ ಆಗಿ ಹೋಗಿ ಕಾಲೇಜಸ್ಗೆ ಜಾಯ್ನ್ ಆಗಕ್ಕೆ ರೆಡಿ ಇದ್ದಾರೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಸಿಕ್ಕಿರುವಂತಹ ಸೀಟ್ ಓಕೆ, ಆದರೆ ಇನ್ನೂ ಬೆಟರ್ ಸೀಟ್ ಸಿಗಲಿ ಅಂದ್ಬಿಟ್ಟು ಹೋಲ್ಡ್ ಮಾಡ್ಕೊಂಡಿದ್ದಾರೆ. ಈ ರೀತಿ ಎಲ್ಲ ನಡೀತಿದೆ. ಈಗ CET ಎಲ್ಲ ವಿದ್ಯಾರ್ಥಿಗಳಿಗೆ ಇದೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಕೋಬಹುದು. ನಿಮ್ಮ ಒಂದು ಸೀಟ್ಗಳು ಕ್ಯಾನ್ಸಲ್ ಆಗುತ್ತೆ ನೀವು ಕೆಲವೊಂದು ಎಡವಟ್ಟುಗಳನ್ನ ಮಾಡಿದ್ರೆ. ಇಲ್ಲಿ ಆಪ್ಷನ್ ಎಡಿಟಿಂಗ್ ಬಗ್ಗೆ ಮತ್ತೆ ನಿಮ್ಮ ಒಂದು ಚಾಯ್ಸ್ ಎಂಟ್ರಿಗಳ ಬಗ್ಗೆ ಎಲ್ಲಾದ್ರ ಬಗ್ಗೆ ಮಾತಾಡೋಣ. ಇದರಲ್ಲಿ ಮುಖ್ಯವಾಗಿ ಆಪ್ಷನ್ ಎಡಿಟಿಂಗ್ ಬಗ್ಗೆ ಕೂಡ ಮಾತನಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ಮೊದಲನೇದಾಗಿ CET ವಿದ್ಯಾರ್ಥಿಗಳು ನೀವು ಚಾಯ್ಸಸ್ ಅನ್ನ ಸೆಲೆಕ್ಟ್ ಮಾಡಿದಿರಾ. ಈಗ ಈ ವಿಡಿಯೋ ನೋಡ್ತಿರುವಂತಹ ವಿದ್ಯಾರ್ಥಿಗಳು ಒಂದು ಹೆಲ್ಪ್ ಮಾಡಿ, ನೀವು ಯಾವ ಚಾಯ್ಸ್ ಅನ್ನ ಸೆಲೆಕ್ಟ್ ಮಾಡಿದಿರಾ ಮತ್ತೆ ನಿಮ್ಗೆ ಯಾವ ಕಾಲೇಜಿನಲ್ಲಿ ಸೀಟ್ ಸಿಕ್ಕಿದೆ ಇಲ್ಲಿ, ಮತ್ತೆ ಯಾವ ಬ್ರಾಂಚ್ ಸಿಕ್ಕಿದೆ ನಿಮ್ಗೆ ಯಾವ್ದು ಸಿಕ್ಕಿದೆ, CS ಸಿಕ್ಕಿದೆಯಾ, A&ML ಸಿಕ್ಕಿದೆಯಾ, ಎಲೆಕ್ಟ್ರಾನಿಕ್ಸ್ ಸಿಕ್ಕಿದೆಯಾ, ಯಾವ್ದು ಸಿಕ್ಕಿದೆ ಅಂತ ನೀವು ಕಾಮೆಂಟ್ ಮಾಡಿ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಯಾರು ವಿಡಿಯೋ ನೋಡ್ತಿದ್ರೋ ನೀವು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ನೀವು ಯಾವ ಚಾಯ್ಸ್ ಸೆಲೆಕ್ಟ್ ಮಾಡಿದಿರಾ ಮತ್ತೆ ನಿಮಗೆ ಯಾವ ಕಾಲೇಜಿನಲ್ಲಿ ಯಾವ ಕೋರ್ಸ್ಗೆ ಸೀಟ್ ಸಿಕ್ಕಿದೆ ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ. ಈಗ ಡೈರೆಕ್ಟ್ ಅಪ್ಡೇಟ್ ಬಗ್ಗೆ ಬರೋದಾದ್ರೆ ಸ್ನೇಹಿತರೆ, ಮೊದಲನೇದಾಗಿ ನೀವು ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ ಚಾಯ್ಸ್ ಎಂಟ್ರಿ ಮಾಡುವಾಗ. ಚಾಯ್ಸ್ ಎಂಟ್ರಿ ಫಸ್ಟ್ ರೌಂಡಲ್ಲಿ ಮಾತ್ರನೇ ಅಲ್ಲ, ಸೆಕೆಂಡ್ ರೌಂಡಲ್ಲೂ ಇರುತ್ತೆ, ಥರ್ಡ್ ರೌಂಡಲ್ಲೂ ಇರುತ್ತೆ. ಮೊದಲು ಚಾಯ್ಸ್ ಎಂಟ್ರಿ ಬಗ್ಗೆ ಮಾತನಾಡ್ಬಿಡ್ತೀನಿ, ಮತ್ತೆ ಆಪ್ಷನ್ಸ್ ಎಡಿಟಿಂಗ್ ಬಗ್ಗೆ ಮಾತನಾಡೋಣ. ಸ್ನೇಹಿತರೆ, ತುಂಬಾನೇ ಮುಖ್ಯ ಏನಂದ್ರೆ, ನೀವು ಚಾಯ್ಸ್ ಎಂಟ್ರಿ ಡೆಡ್ಲೈನ್ ಮುಗಿಯೋ ಒಳಗಡೆ ಪ್ರತಿ ಸರಿ ಮಾಡಲೇಬೇಕಾಗುತ್ತೆ. ಫಸ್ಟ್ ರೌಂಡಲ್ಲಿ ಮಾಡಬೇಕಾಗುತ್ತೆ, ಸೆಕೆಂಡ್ ರೌಂಡಲ್ಲೂ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ. ಥರ್ಡ್ ರೌಂಡಲ್ಲಿ ಕೂಡ ನೀವು ಚಾಯ್ಸ್ ಎಂಟ್ರಿಗಳನ್ನ ಮಾಡಲೇಬೇಕಾಗುತ್ತೆ. ನೋಡಿ, ಈಗ ಚಾಯ್ಸ್ ಎಂಟ್ರಿ ಡೆಡ್ಲೈನ್ಗಳನ್ನ ಒಂದ್ಸರಿ ನೋಡ್ಕೋಬಿಡಿ. ನೀವು ಆಲ್ರೆಡಿ ನೋಡಿದ್ರೆ ಇದು ಒಂದ್ಸರಿ ನೋಡಿ. ಇಲ್ಲಿ ಚಾಯ್ಸ್ಗಳನ್ನು ಆಯ್ಕೆ ಮಾಡೋದಕ್ಕೆ ಇಂಜಿನಿಯರಿಂಗ್ ಬಂದ್ಬಿಟ್ಟು 16ನೇ ತಾರೀಕು ಓಪನ್ ಮಾಡಿದ್ದಾರೆ. 20 ಲಾಸ್ಟ್ ಡೇಟ್ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಕೃಷಿ ವಿಜ್ಞಾನ ವೆಟರ್ನರಿ ಬಂದ್ಬಿಟ್ಟು 17ನೇ ತಾರೀಕು ಆಪ್ಷನ್ ಎಂಟ್ರಿ, ಇದು ಚಾಯ್ಸ್ ಎಂಟ್ರಿ ಓಪನ್ ಮಾಡಿದ್ರು. 20ನೇ ತಾರೀಕುವರೆಗೂ ಟೈಮ್ ಇದೆ. ಯೋಗ ಮತ್ತು ನ್ಯಾಚುರೋಪತಿ, BPT, BPO, AHS ಕೋರ್ಸ್ಗಳಿಗೆ 18ನೇ ತಾರೀಕು ಚಾಯ್ಸ್ ಎಂಟ್ರಿ ಓಪನ್ ಮಾಡಿದ್ರು. 21ನೇ ತಾರೀಕುವರೆಗೂ ಕೂಡ ಟೈಮ್ ಇದೆ. BSc ನರ್ಸಿಂಗ್ದು 19ನೇ ತಾರೀಕಿಂದ ಸ್ಟಾರ್ಟ್, ಅಂದ್ರೆ 22ನೇ ತಾರೀಕುವರೆಗೂ ಅವ್ರಿಗೆ ಟೈಮ್ ಕೊಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ 19ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಿದ್ದಾರೆ BSc ನರ್ಸಿಂಗ್ ಅವರ ಆಪ್ಷನ್ ಎಂಟ್ರಿ. ಅದರಿಂದ 22ನೇ ತಾರೀಕುವರೆಗೂ ಇಲ್ಲಿ ಚಾನ್ಸ್ ಇರುವಂತದ್ದು ಆಯ್ಕೆ ಮಾಡೋದಕ್ಕೆ. ಈಗ ನೀವು ಹುಷಾರಾಗಿರ್ಬೇಕಾಗಿರುವಂಥದ್ದು ಏನಂದ್ರೆ, ಚಾಯ್ಸ್ ಎಂಟ್ರಿಯಲ್ಲಿ ನೀವು ವಿದ್ಯಾರ್ಥಿಗಳು ಯಾವುದೇ ಚಾಯ್ಸ್ ಕೊಡದೆ ನೆಗ್ಲೆಕ್ಟ್ ಮಾಡಿದ್ದೀರಾ ಅಂದ್ರೆ ನೀವು ನೆಕ್ಸ್ಟ್ ರೌಂಡ್ಗೆ ಅಟೆಂಡ್ ಆಗಕ್ಕಾಗಲ್ಲ. ಆಟೋಮೆಟಿಕ್ ಆಗಿ KE ಅವರು ಚಾಯ್ಸ್ 4 ಅನ್ನ ಸೆಲೆಕ್ಟ್ ಮಾಡಿ ಈ ಕೌನ್ಸಿಲಿಂಗ್ ಪ್ರೊಸೆಸ್ ಇಂದ ನಿಮ್ಮ ನೆತ್ತಿ ಆಚೆ ಹಾಕ್ತಾರೆ. ಮತ್ತೆ ಹೇಳ್ತಿದ್ದೀನಿ, ಆಚೆ ಹಾಕ್ತಾರೆ. ನೀವು ಕಂಪಲ್ಸರಿ ಈ ಡೆಡ್ಲೈನ್ ಒಳಗಡೆ ಚಾಯ್ಸ್ ಅನ್ನ ಸೆಲೆಕ್ಟ್ ಮಾಡಲೇಬೇಕು. ಒಂದ್ಸರಿ ನಿಮ್ಮ ಪೇರೆಂಟ್ಸ್ ಜೊತೆ ಆಗಿರ್ಬೋದು, ನಿಮ್ಮ ಸಿಬ್ಲಿಂಗ್ಸ್ ಜೊತೆ ಆಗಿರ್ಬೋದು, ಡಿಸ್ಕಸ್ ಮಾಡಿಬಿಟ್ಟು ಚಾಯ್ಸಸ್ ಅನ್ನ ಸೆಲೆಕ್ಟ್ ಮಾಡಲೇಬೇಕು. ಇನ್ನೊಂದೇನಂದ್ರೆ, ವಿದ್ಯಾರ್ಥಿಗಳು ಚಾಯ್ಸ್ 1 ಕೊಟ್ಬಿಟ್ಟಿರ್ತಾರೆ. ಸಿಕ್ಕಿರುವಂತಹ ಕಾಲೇಜ್ ಇಷ್ಟ, ನಾವು ಹೋಗಿ ಜಾಯ್ನ್ ಆಗ್ತೀವಿ ಅಂದ್ಬಿಟ್ಟು ಚಾಯ್ಸ್ 1 ಕೊಟ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಫೀಸ್ ಪೇ ಮಾಡಲ್ಲ. ಫೀಸ್ ಪೇ ಮಾಡಲಿಲ್ಲ ಅಂದ್ರೂ ಕೂಡ ನಿಮ್ಮ ಒಂದು ಸೀಟನ್ನು ಕ್ಯಾನ್ಸಲ್ ಮಾಡ್ತಾರೆ. ನಿಮ್ಮ ಒಂದು ಸೀಟ್ ಕ್ಯಾನ್ಸಲ್ ಆಗುತ್ತೆ. ಚಾಯ್ಸ್ 1 ಸೆಲೆಕ್ಟ್ ಮಾಡಿಬಿಟ್ಟು ಡೆಡ್ಲೈನ್ ಒಳಗಡೆ ನೀವು ಎಲ್ಲ ಶುಲ್ಕ ಎಲ್ಲ ಪಾವತಿ ಮಾಡಲೇಬೇಕು. ಮತ್ತೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೇಬೇಕು, ಸೀಟ್ ಕನ್ಫರ್ಮೇಷನ್ ಸ್ಲಿಪ್. ಓಕೆನಾ? ಇದು ಕ್ಲಿಯರಾ ನಿಮ್ಮೆಲ್ಲರಿಗೂ? ಯಾಕಂದ್ರೆ ಇದರಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ಪ್ರತಿ ವರ್ಷ ಮಿಸ್ಟೇಕ್ ಮಾಡ್ತಾರೆ. ಚಾಯ್ಸ್ ಎಂಟ್ರಿಗಳು ಮಾಡಲ್ಲ, ಅವರೇ ಯಾವುದೋ ಒಂದು ಮಾಡ್ಕೊಳ್ಳಿ ಬಿಡು ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಮತ್ತು ಚಾಯ್ಸಸ್ ಕೊಟ್ಬಿಟ್ಟು ಫೀಸ್ಗಳು ಪೇ ಮಾಡಲ್ಲ. ಈ ರೀತಿಯಾಗೆಲ್ಲ ವಿದ್ಯಾರ್ಥಿಗಳು ಮಾಡ್ತಾರೆ. ನಿಮ್ಗೆ ತುಂಬಾನೇ ತೊಂದರೆ ಆಗುತ್ತೆ, ಈಗಲೇ ಹೇಳ್ಬಿಡ್ತಿದ್ದೀನಿ. ಓಕೆನಾ? ನೆಕ್ಸ್ಟ್ ಆಪ್ಷನ್ಸ್ ಎಡಿಟಿಂಗ್ ಬಗ್ಗೆ. ಆಪ್ಷನ್ಸ್ ಎಡಿಟಿಂಗ್ ಬಿಡ್ತಾರಾ? ಫಸ್ಟ್ ರೌಂಡ್ ಮುಗಿದಿದೆ, ಇನ್ನು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡ್ತಾರೆ. ಅಮ್ಮಮ್ಮ ಅಂದರೆ ಆಗಸ್ಟ್ ಮೊದಲನೇ ವಾರದಲ್ಲಿ ಸ್ಟಾರ್ಟ್ ಮಾಡ್ಬೋದು. ನೀಟ್ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಎಲ್ಲ ಇರೋದ್ರಿಂದ ಏನ್ ಮಾಡ್ತಾರೆ ಅಂದ್ರೆ, ಆಗಸ್ಟ್ ಮೊದಲನೇ ವಾರದಲ್ಲಿ ನಿಮಗೆ ಸ್ಟಾರ್ಟ್ ಆಗುತ್ತೆ, ಏನು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಅವಾಗ ನೀವು ಆಪ್ಷನ್ಸ್ ಅನ್ನ ಎಡಿಟ್ ಮಾಡ್ಬೋದು. ಅಂದ್ರೆ ನೀವೀಗ 100 ಕಾಲೇಜ್ ಹಾಕಿದಿರಾ ಅನ್ಕೊಳ್ಳಿ, 100 ಕಾಲೇಜ್ ಫಾರ್ ಎಕ್ಸಾಂಪಲ್ ಹಾಕಿದಿರಾ, ಆಪ್ಷನ್ಸ್ ಅನ್ನ ಎಡಿಟ್ ಮಾಡ್ಬೋದು. ಅಂದ್ರೆ ನೀವು ಕಾಲೇಜಸ್ ಅನ್ನ ಆ್ಯಡ್ ಮಾಡೋಕ್ಕಾಗಲ್ಲ. 101 ಕಾಲೇಜ್ ಅದನ್ನ ಮಾಡ್ಕೊಳಕ್ಕಾಗಲ್ಲ. ಬೇಕಾದ್ರೆ ಒಂದು 10 ಕಾಲೇಜನ್ನು ಡಿಲೀಟ್ ಮಾಡಾಕ್ಬೋದು, 20 ಕಾಲೇಜನ್ನು ಡಿಲೀಟ್ ಮಾಡಾಕ್ಬೋದು. ಡಿಲೀಟ್ ಆಪ್ಷನ್ ಇರುತ್ತೆ, ರೀಅರೇಂಜ್ ಆಪ್ಷನ್ ಇರುತ್ತೆ.
ಆ್ಯಡ್ ಆಪ್ಷನ್ ಇರಲ್ಲ. ನಾನು ಅದಕ್ಕೆ ಪ್ರತಿ ವಿಡಿಯೋಸಲ್ಲಿ ಹೇಳ್ತಾನೆ ಇದ್ದೆ, ವಿದ್ಯಾರ್ಥಿಗಳು ಮತ್ತೆ ಬಂದು ಅದೇ ಡೌಟ್ ಕೇಳ್ತಿದ್ದಾರೆ. ಮತ್ತೆ ನಮ್ಗೇನಾದರೂ ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಬಿಡ್ತಾರಾ ಸೆಕೆಂಡ್ ರೌಂಡಲ್ಲಿ ಅಂತ? ಖಂಡಿತವಾಗಿಯೂ ಬಿಡಲ್ಲ. ನೀವು 100 ಕಾಲೇಜಸ್ ಆ್ಯಡ್ ಮಾಡಿದ್ರೆ ಅಂದರೆ ಆ 100 ಕಾಲೇಜಸ್ಸಲ್ಲೇ ಕೆಳಗಿರೋ ಮೇಲೆ ಹಾಕ್ಕೋಬೋದು, ಮೇಲೆ ಇರೋ ಕೆಳಗೆ ಹಾಕ್ಕೋಬೋದು, ನಿಮ್ಗೆ ಹೆಂಗೆ ಬೇಕು ಹಂಗೆ ಅರೇಂಜ್ ಮಾಡ್ಕೋಬೋದು ಅಷ್ಟೇ. 100 ಕಾಲೇಜಸ್ಸನ್ನು ಎಕ್ಸ್ಟ್ರಾ ಕಾಲೇಜಸ್ ಆ್ಯಡ್ ಮಾಡೋಕ್ಕಾಗಲ್ಲ. ಬೇಕಾದ್ರೆ ಡಿಲೀಟ್ ಮಾಡ್ಕೋಬೋದು, ನೀವು ಡಿಲೀಟ್ ಮಾಡ್ಬೋದು, ಮತ್ತೆ ಕಾಲೇಜಸ್ಸನ್ನು ರೀಅರೇಂಜ್ ಮಾಡ್ಬೋದು, ಆ್ಯಡ್ ಮಾಡೋಕ್ಕಾಗಲ್ಲ. ಆಪ್ಷನ್ ಸೆಟ್ಟಿಂಗ್ ಬಗ್ಗೆ ನಿಮಗೆ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಮತ್ತೆ ಯಾವಾಗ ಬಿಡ್ತಾರೆ ಅಂದರೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಾಗೆ ನೀವು ಆಪ್ಷನ್ ಸೆಟ್ಟಿಂಗ್ ಮಾಡೋಕ್ಕಾಗೋದು. ಇವಾಗ ಯಾವುದೇ ಎಡಿಟ್ ಮಾಡೋಕ್ಕಾಗಲ್ಲ. ಮತ್ತೆ ಹೇಳ್ತೀನಿ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಿಡ್ತಾರಲ್ಲ, ಅವಾಗ ಒಂದು 3-4 ದಿನನೋ ಇಲ್ಲ 2-3 ದಿನನೋ ಟೈಮ್ ಕೊಡ್ತಾರೆ, ಅವಾಗ ಮಾಡ್ಕೋಬೇಕು ನೀವು ಆಪ್ಷನ್ ಏಟಿಂಗು. ಓಕೆನಾ? ಈಗ ನೀವು ಫೀಸ್ ಎಲ್ಲ ಪೇ ಮಾಡಿಬಿಟ್ಟು ಕನ್ಫರ್ಮೇಷನ್ ಸ್ಲಿಪ್ಪು ನೋಡಿ, ಇಲ್ಲಿ ಫೀಸ್ ಎಲ್ಲ ಪೇ ಮಾಡ್ತೀರಾ, ಕನ್ಫರ್ಮೇಷನ್ ಸ್ಲಿಪ್ ಎಲ್ಲ ಡೌನ್ಲೋಡ್ ಮಾಡ್ಕೋತೀರಾ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗುತ್ತೆ. ಏನೇನು ಡಾಕ್ಯುಮೆಂಟ್ಸ್ ಬೇಕು ನೀವು ಹೋಗಿ ಜಾಯ್ನ್ ಆಗೋದಕ್ಕೆ, ಕಾಲೇಜ್ಗೆ ಹೋಗಿ ಜಾಯ್ನ್ ಆಗಬೇಕು, ನೀವು ರಿಪೋರ್ಟ್ ಆಗಬೇಕು, ಅವಾಗ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಗೊತ್ತಿರಲ್ಲ. ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋ ಲಿಂಕನ್ನು ನಾನು ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಆ ವಿಡಿಯೋನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಚಾಯ್ಸ್ 1 ಕೊಟ್ಟಿರುವಂತಹ ವಿದ್ಯಾರ್ಥಿಗಳು ಹೋಗಿ ಆ ವಿಡಿಯೋನ ಚೆಕ್ ಮಾಡಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ರೆಡಿ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ಸ್ ಕೊಡ್ತಿರ್ತೀನಿ. ಏನೇ ಆಪ್ಷನ್ ಎಂಟ್ರಿ ಬಗ್ಗೆ ನಿಮಗೆ ಯಾವುದೇ KCET ರಿಲೇಟೆಡ್ ಏನೇ ಅಪ್ಡೇಟ್ಸ್ ಬಂದರೂ ಕ್ವಿಕ್ ಆಗಿ ತಿಳಿಸ್ಕೊಡ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ಸ್ ಅಮೌಂಟ್ 50,000ದಿಂದ 1 ಲಕ್ಷವರೆಗೂ ವಿದ್ಯಾರ್ಥಿಗಳಿಗೆ ಬರುತ್ತೆ. ಎಲ್ಲ OBC ವಿದ್ಯಾರ್ಥಿಗಳಿಗೆ, ಮೈನಾರಿಟಿ ವಿದ್ಯಾರ್ಥಿಗಳಿಗೆ, SC/ST ವಿದ್ಯಾರ್ಥಿಗಳಿಗೆಲ್ಲ ಬರುತ್ತೆ. ಆ ಸ್ಕಾಲರ್ಶಿಪ್ಸ್ ಬಗ್ಗೆ ಕೂಡ ನಮ್ಮ ಚಾನಲಲ್ಲಿ ಅಪ್ಡೇಟ್ ಸಿಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಜನರಲ್ ವಿದ್ಯಾರ್ಥಿಗಳು ಕೇಳ್ತಿರ್ತಾರೆ, ನಿಮಗೂ ಕೂಡ ಕೆಲವೊಂದು ಸ್ಕಾಲರ್ಶಿಪ್ಸ್ ಇದಾವೆ, ಎಲ್ಲ ತಿಳಿಸ್ಕೊಡ್ತೀನಿ. ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಅಷ್ಟೇ. ನಮ್ಮ ಚಾನಲಲ್ಲಿ ದಿನನಿತ್ಯ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್.